ಉತ್ತಮ ದರದ ನಿರೀಕ್ಷೆಯಲ್ಲಿದ್ದ ಶುಂಠಿ ಬೆಳೆಗಾರರಿಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆಯಿಂದ ದರ ಸಂಪೂರ್ಣವಾಗಿ ಕುಸಿತ ಕಾಣ್ತಾ ಇದೆ. ನಮ್ಮ ಹಾಸನ ಭಾಗದಲ್ಲಿ ವಾಷಿಂಗ್ ದರ 1450 ಇತ್ತು. ಆದರೆ ಇವತ್ತು 1300ರಿಂದ 1350ಕ್ಕೆ ಕುಸಿತ ಕಂಡಿದೆ. ಮೊನ್ನೆ ನಾನು ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೆ. ವಾಷಿಂಗ್ ಸೆಂಟ್ರಲ್ಲಿ ಅತ್ಯಂತ ಹೆಚ್ಚಾಗಿ ಬರುತ್ತಿರುವ ಕಾರಣ ಡಿಮ್ಯಾಂಡು ಕುಸಿತ ಆಗಿದೆ. ವಾಷಿಂಗ್ ಸೆಂಟ್ರಲ್ಲಿ ವಾಷಿಂಗ್ ಮಾಡಲಿಕ್ಕೆ ಅಲ್ಲಿ ಅವರಿಗೆ ಸಮಯ ಸಿಗ್ತಾ ಇಲ್ಲ. ಅಷ್ಟೊಂದು ಗಾಡಿ ಬಂದು ನಿಲ್ತಾ ಇದೆ. ಬೆಳಿಗ್ಗೆ ಗಾಡಿ ತಗೊಂಡು ಹೋದರೆ ನೆಕ್ಸ್ಟ್ ಡೇ ಅದು ವಾಷಿಂಗ್ ಆಗಿ ಲೋಡ್ ಆಗ್ತಾ ಇದೆ. ಇಂತಹ ಪರಿಸ್ಥಿತಿ ಬಂದಿದೆ. ಈ ವರ್ಷ ಅತಿ ಹೆಚ್ಚಾಗಿ ಶುಂಠಿ ಇರುವ ಕಾರಣ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಕಳೆದ ವರ್ಷದ ದರವನ್ನು ಹೋಲಿಕೆ ಮಾಡಿ ಈ ವರ್ಷ ತುಂಬ ಜನ ಬೆಳೆ ಮಾಡಿರೋ ಕಾರಣ ಇಂತಹ ದುಸ್ಥಿತಿ ಬಂದಿದೆ ನಮ್ಮ ರೈತರಿಗೆ. 4-5 ದಿನದ ಹಿಂದೆ ಬೀಜದ ಶುಂಠಿಗೂ ಕೂಡ ಉತ್ತಮವಾಗಿ ದರ ಇತ್ತು. ಆದರೆ ಈಗ ಬೀಜದ ಶುಂಠಿ ಕೂಡ 100ರಿಂದ 200 ರೂಪಾಯಿ ಡೌನ್ ಆಗಿದೆ. ಡ್ರೈ 1000ದಿಂದ 1100, 1150, ಮ್ಯಾಕ್ಸಿಮಮ್ ಅಂದರೆ 1200ವರೆಗೂ ಡ್ರೈ ದರ ಇದೆ. ವಾಷಿಂಗ್ ದರ 1450 ಇದ್ದಂತಹ ವಾಷಿಂಗ್ ದರ ಈಗ 1300ರಿಂದ 1350ವರೆಗೆ ವಾಷಿಂಗ್ ದರ ಬಂದಿದೆ. ದರ ಕುಸಿತ ಕಾಣ್ತಾ ಇದೆ ಅಂತ ಎಲ್ಲರೂ ಒಮ್ಮೆಲೆ ಮಾರಾಟ ಮಾಡ್ತಾ ಇರೋದ್ರಿಂದ ಇಂತಹ ಪರಿಸ್ಥಿತಿಗೆ ಬಂದಿದೆ. ನಮ್ಮ ರೈತರಲ್ಲಿ ಒಂದು ಒಗ್ಗೂಡಿಕೆ ಇಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ಹೇಳ್ಬೋದು. ನೀವೇ ಯೋಚನೆ ಮಾಡಿ, ವಾಷಿಂಗ್ ಸೆಂಟ್ರಲ್ಲಿ ಜಾಗನೇ ಇಲ್ಲದ ರೀತಿ ಗಾಡಿಗಳು ನಿಂತಿದ್ದಾವೆ. ಅವರು ಲೋಡ್ ಮಾಡಿ ನೆಲ್ಲಿಗೆ ಕಳಿಸ್ತಾರೆ ಹೇಳಿ. ಮೊನ್ನೆ ಉತ್ತರ ಪ್ರದೇಶದಲ್ಲೂ ಕೂಡ ₹2 ಕಡಿಮೆ ಆಗಿದೆ. ಅಲ್ಲಿ ಪ್ರತಿ ಕೆಜಿಗೆ 27ರಿಂದ 31 ರೂಪಾಯಿ ಆಗಿದೆ. ದೆಹಲಿಯಲ್ಲಿ ಕೂಡ 33 ರೂಪಾಯಿಂದ 36 ರೂಪಾಯಿ ಆಗಿದೆ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಉತ್ತಮವಾದ ಶುಂಠಿಗೆ 1600ರಿಂದ 1700ವರೆಗೂ ನಡೀತಾ ಇದೆ. ಲೋ ಕ್ವಾಲಿಟಿ ಆದಂಥ ಶುಂಠಿಗೆ 900ರಿಂದ 1300 ರೂಪಾಯಿ ಆಗಿದೆ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಅವರೇಜ್ ಪ್ರೈಸ್ ನೋಡೋದಾದರೆ 1500ದಿಂದ 1700ವರೆಗೂ ಇದೆ ಅಷ್ಟೇ. ಈ ವರ್ಷ ಯಾರಿಗೂ ಕೂಡ ಸರಿಯಾಗಿ ಅನಲೈಸ್ ಮಾಡೋಕ್ಕಾಗ್ತಾ ಇಲ್ಲ ಯಾವ ರೀತಿ ದರ ನಿಲ್ಲುತ್ತೆ ಅಂತೇಳಿ. ನಿಮ್ಮ ಕಡೆ ಉತ್ತಮವಾದಂತಹ ದರ ಇದ್ದರೆ ಕೊಟ್ಬಿಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಏಕೆಂದರೆ ಇದು ತುಂಬ ದಿನ ಇಡ್ತಾ ದರ ಕಡಿಮೆ ಆಗ್ತಾ ಇದೆ. ಹಾಗೂ ನಿಮ್ಮ ಶುಂಠಿ ತೂಕನೂ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಕೊಡಬೇಕು ಅಂತ ಅನಿಸಿದ್ರೆ ನೀವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗದೇ ಮಾರಾಟ ಮಾಡಿದರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಶುಂಠಿ ಚೆನ್ನಾಗಿದ್ರೆ ಮಣ್ಣು ಹಾಕ್ಸಿ ನೀವು ಇಟ್ಕೋಬೋದು. ಬಟ್ ಅದು ಮಾರ್ಚ್ಗೋ ಏಪ್ರಿಲ್ಗೋ ರೇಟ್ ಆದಾಗ ಏನೊಂದು 200-300 ರೂಪಾಯಿ ರೇಟ್ ಜಾಸ್ತಿ ಆಗ್ಬೋದು ಅಷ್ಟೇ. ಆದರೆ ಅದು ತೂಕನೂ ಕೂಡ ಅಷ್ಟೇ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು 5 ಎಕರೆ 10 ಎಕರೆ ಹಾಕಿರುವಂತಹ ನೀವು ಸ್ವಲ್ಪ ಮಟ್ಟಿಗೆ ನೀವು ಮಾರಾಟ ಮಾಡಿದರೆ ಉತ್ತಮ ಅನ್ನೋದು ನನ್ನ ಅನಿಸಿಕೆ.